ಸ್ಪೀಕರ್ ಯುಟಿ ಖಾದರ್ ಸಭಾವನ್ನ ತ್ಯಾಗ ಮಾಡಿ ಹೋಗಿರುವಂತಹ ಬೆನ್ನಲ್ಲೇ ಸರ್ಕಾರಕ್ಕೆ ಮುಜುಗರ ಉಂಟಾಗಿತ್ತು. ತಮ್ಮ ಸಚಿವರ ಮೇಲೆ ಗರಂ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಪ್ರತಿಯೊಬ್ಬ ಸಚಿವರಿಗೂ ಖಡಕ್ ಆಗಿರುವಂತಹ ಪತ್ರವನ್ನು ಬರೆದಿದ್ದಾರೆ. ತಮ್ಮ ಇಲಾಖೆಯಿಂದ ಬರಬೇಕಾಗಿರುವಂತಹ ಉತ್ತರಗಳು ಬರ್ತಾ ಇಲ್ಲ, ಉತ್ತರ ಬಾರದೆ ಸದನದಲ್ಲಿ ಶಾಸಕರಿಗೆ ಅನಾನುಕೂಲ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಪತ್ರಗಳನ್ನು ಬರೆದಿದ್ದಾರೆ. ಸಮರ್ಪಕವಾದಂತಹ ಉತ್ತರಗಳನ್ನು ನೀವು ಶಾಸಕರಿಗೆ ಕೊಡಬೇಕು ಅಂತ. ಈ ಸಿದ್ದರಾಮಯ್ಯನವರು ಬರೆದಿರುವಂತಹ ಪತ್ರದ ಪ್ರತಿ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಅದರಲ್ಲಿ ಸಿದ್ದರಾಮಯ್ಯನವರು ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಪತ್ರದಲ್ಲಿ. ಅದೇನೆಂದ್ರೆ 16ನೇ ವಿಧಾನಸಭೆಯ 1ನೇ ಅಧಿವೇಶನದಿಂದ ಇಲ್ಲಿಯವರೆಗೂ ಸಹ ಇದೇ ರೀತಿಯಾದಂತಹ ತೊಂದರೆಗಳಾಗ್ತಾ ಇದೆ ಅಂತ ಪತ್ರದಲ್ಲಿ ಮೆನ್ಷನ್ ಮಾಡಲಾಗಿದೆ. ಹಾಗಿದ್ರೆ ಸಿದ್ದರಾಮಯ್ಯನವರು ಬರೆದಿರುವಂತಹ ಪತ್ರದಲ್ಲಿ ಏನೆಲ್ಲ ಸಾರಾಂಶಗಳಿದೆ ನೋಡೋಣ ಬನ್ನಿ. 16ನೇ ವಿಧಾನಸಭೆಯ 1ನೇ ಅಧಿವೇಶನದಿಂದ 9ನೇ ಅಧಿವೇಶನದವರೆಗೆ ಇಲಾಖೆಗಳಿಂದ ಸಮರ್ಪಕವಾಗಿ ಉತ್ತರ ಸಿಕ್ಕಿಲ್ಲ. ಇದೇ ವಿಚಾರವಾಗಿ ಇಲಾಖಾವಾರು ಪ್ರಶ್ನೆಗಳ ಪಟ್ಟಿಯನ್ನ ದಿನಾಂಕ 16/3/2026ರಂದು ಸದನದಲ್ಲಿ ಚರ್ಚೆಯಾಗಿದೆ. ಈವರೆಗೂ 245 ಪ್ರಶ್ನೆಗಳಿಗೆ 90 ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ಕೊಡಲಾಗಿದೆ. ಇದು ನನ್ನ ಗಮನಕ್ಕೂ ಕೂಡ ಬಂದಿದೆ. ಪ್ರತಿಯೊಬ್ಬ ಸಚಿವರು ಕೂಡ ತಮ್ಮ ತಮ್ಮ ಇಲಾಖೆಯಿಂದ ಬರಬೇಕಾದಂತಹ ಉತ್ತರ ಬಾರದೆ ಸದನದಲ್ಲಿ ಶಾಸಕರು ಚರ್ಚಿಸಲು ಅನಾನುಕೂಲ ಉಂಟು ಮಾಡಿದೆ. ಇದು ಸರ್ಕಾರಕ್ಕೆ ತೀವ್ರ ಮುಜುಗರ ಕೂಡ ಉಂಟು ಮಾಡಿದೆ. ಶಾಸಕರ ಹಕ್ಕಿಗೆ ಮತ್ತು ಸದನದ ಘನತೆಗೆ ಚ್ಯುತಿಯುಂಟು ಮಾಡಿದೆ. ಇದೇ ವಿಚಾರವಾಗಿ ಮಾನ್ಯ ಸಭಾಧ್ಯಕ್ಷರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮ ಇಲಾಖೆಯಿಂದ ಉತ್ತರಿಸಬೇಕಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಸಕಾಲದಲ್ಲಿ ವಿಧಾನಮಂಡಲಕ್ಕೆ ಕಳುಹಿಸದೇ ಇರೋದು, ಇಲಾಖೆಯ ಕಾರ್ಯದರ್ಶಿಗಳ ವಿವರಣೆಯನ್ನು ತಕ್ಷಣ ನೀಡುವುದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಉತ್ತರ ಕಳುಹಿಸದೇ ಇದ್ದಂತಹ ಪಕ್ಷದಲ್ಲಿ ಸಂಬಂಧಪಟ್ಟಂತಹ ಶಾಸಕರಿಗೆ ಪ್ರತ್ಯೇಕ ಪತ್ರವನ್ನು ಕಳುಹಿಸಿ ಮಾಹಿತಿ ಒದಗಿಸುವುದಕ್ಕೆ ನಿರ್ದಿಷ್ಟ ಸಮಯವನ್ನು ಕೂಡ ಕೊಡಲಾಗಿದೆ. ಹಾಗಾದರೆ ಸಿಎಂ ಸಿದ್ದರಾಮಯ್ಯನವರು ಪತ್ರ ಬರೆಯೋಕ್ಕಿಂತ ಮುಂಚೆ ಸದನದಲ್ಲಿ ಏನಾಯಿತು ನೋಡ್ಕೊಂಡ್ಬರೋಣ ಬನ್ನಿ. ಏನು ಸುಧಾರಣೆ ಕಾಣುವಂಥ ಪರಿಸ್ಥಿತಿಯಲ್ಲಿ ನನಗೆ ಕಾಣುವುದಿಲ್ಲ. ಈ ರೀತಿ ಬಹುಶಃ ಇದು ಧೋರಣೆ ಆದರೆ ಬಹುಶಃ ಇವತ್ತು ಎಲ್ಲ ಸದಸ್ಯರು ಮೆಚ್ಚುವ ರೀತಿಯಲ್ಲಿ ಇದು ಸದನವನ್ನು ಹೇಗೆ ನಡೆಸುವಂಥದ್ದು. ಆದ ಕಾರಣ ಬಹುಶಃ ಹಾಗಿಲ್ಲ, ನಾನು ಕೇಳಿದೆ ಅಂತ ಹೇಳಿದರೆ, ಆದ ಕಾರಣ ಇವತ್ತು ಈ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸೆಕ್ರೆಟರಿಗಳು ಬಂದು ಕೂತ್ಕೊಂಡು ಏನು ಸಮಸ್ಯೆ ಯಾಕೆ ಆಗಿದೆ ಆ ಕೊಡ್ತಂದು ಹೇಳುವ ತನಕ ಕೂಡ ನಾನು ಸದನ ನಡೆಸುವುದಿಲ್ಲ. ನಾನು ಎಜೆಂಟ್ ಮಾಡ್ತೇನೆ. ಸದನದಲ್ಲಿ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯುಟಿ ಖಾದರ್ ಅವರು ಒಂದು ಕಡೆ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಈ ಹಿಂದೆ ಯಾವಾಗ 16ನೇ ವಿಧಾನಮಂಡಲ ಅಧಿವೇಶನ ಶುರುವಾಗುತ್ತೆ ಅಂದರೆ 2023ರಿಂದ ಇಲ್ಲಿಯವರೆಗೆ ಒಟ್ಟು 9 ಬಾರಿ ಅಧಿವೇಶನವನ್ನು ಕರೆಯಲಾಗಿದೆ. ಆ 9 ಬಾರಿ ಅಧಿವೇಶನ ಕರೆದಿರುವಂತಹ ಸಂದರ್ಭದಲ್ಲಿ ಬರೋಬ್ಬರಿ 245 ಪ್ರಶ್ನೆಗಳನ್ನು ಕೇಳಲಾಗಿದೆ. ಆದರೆ ಅದರಲ್ಲಿ ಉತ್ತರ ಸಿಕ್ಕಿದ್ದು ಮಾತ್ರ ಬರೀ 90ಕ್ಕೆ ಮಾತ್ರ. ಈ ಹಿನ್ನೆಲೆ ಪ್ರತಿ ಬಾರಿಯೂ ಸಹ ಒಂದು ಕಡೆಗೆ ವಿಪಕ್ಷಗಳು ಬಿಜೆಪಿ ಜೆಡಿಎಸ್ ಒಂದು ಕಡೆಗೆ ಸರ್ಕಾರದ ವಿರುದ್ಧ ನೇರವಾಗಿ ಮುಗಿಬೀಳ್ತಾ ಇದ್ರೆ, ಮತ್ತೊಂದು ಕಡೆಗೆ ನೇರವಾಗಿ ಯುಟಿ ಖಾದರ್ ಅವರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ನೀವು ಸದನವನ್ನು ನಡೆಸ್ತಾ ಇದ್ದೀರಾ, ಸದನವನ್ನು ನಡೆಸಬೇಕು ಅಂದರೆ ಸದನದ ಸಂಪೂರ್ಣ ಜವಾಬ್ದಾರಿ ನಿಮ್ದಾಗಿರುತ್ತೆ. ನಾವು ಪ್ರಶ್ನೆಗಳನ್ನು ಕೇಳ್ತೀವಿ, ಅದಕ್ಕೆ ಉತ್ತರವನ್ನು ಕೊಡಿಸುವಂತಹ ಜವಾಬ್ದಾರಿ ನಿಮ್ಮದು. ಆದರೆ ಪ್ರತಿ ಬಾರಿಯೂ ಸಹ ಉತ್ತರವನ್ನು ಕೊಡಿಸ್ದೇನೆ ಮತ್ತೆ ಕೊಡಿಸ್ತೀವಿ ಅಂತ ಹೇಳಿದ್ರೆ ಸದನ ಯಾಕೆ ನಡೆಸ್ತೀರಾ ನೀವು ಅನ್ನುವಂತಹ ಪ್ರಶ್ನೆಯನ್ನು ಬಿಜೆಪಿಯ ನಾಯಕರು ಮಾಡ್ತಾ ಇದ್ರು. ಇದು ಕೇವಲ ಬಿಜೆಪಿ ಮಾತ್ರ ಅಲ್ಲ, ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಸಹ ನಮಗೆ ಉತ್ತರ ಸಿಗ್ತಾ ಇಲ್ಲ ಅಂತ ಅವರೇ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಇದು ಪದೇ ಪದೇ ಯುಟಿ ಖಾದರ್ ಅವರಿಗೂ ಸಹ ಡಿಫೈನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ನೇರವಾಗಿ ನೀವು ಸರ್ಕಾರದ ಪರವಾಗಿರುವಂತಹ ಸ್ಪೀಕರ್ ಅಂತ ನಿನ್ನೆ ಸುನಿಲ್ ಕುಮಾರ್ ನೇರವಾಗಿ ಹೇಳಿಬಿಟ್ರು. ಆ ಕಾರಣಕ್ಕಾಗಿ ಬೇಸರಗೊಂಡು ಸದನದಿಂದ ಹೋಗಿದ್ರು. ಇನ್ನು ಇದರ ಜೊತೆಗೆ ಸರ್ಕಾರದ 7 ಇಲಾಖೆಯ ಕಾರ್ಯದರ್ಶಿಗಳಿಗೆ ಈಗ ನೋಟಿಸ್ ಅನ್ನು ಕೊಡಲಾಗಿದೆ. ಕಾರಣವನ್ನ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ ಶಾಲಿನಿ ರಜನೀಶ್. ಇವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು. ಈಗ ಅವರೇ ನೇರವಾಗಿ ಪತ್ರವನ್ನು ಬರೆದು ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಪತ್ರವನ್ನು ಕೇಳಿರುವಂತಹ ವಿವರ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ವಿಧಾನಸಭೆಯ ಕಾರ್ಯದರ್ಶಿಯಾಗಿರುವಂತಹ MK ವಿಶಾಲಾಕ್ಷಿಗೂ ಸಹ CS ಅವರು ಪತ್ರವನ್ನು ಬರೆದಿದ್ದಾರೆ. ಸರ್ಕಾರದ 7 ಇಲಾಖೆಯ ಕಾರ್ಯದರ್ಶಿಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಧುಸೂದನ್ ಕೊಡ್ತಾರೆ. ಮಧುಸೂದನ್, ಸರ್ಕಾರಕ್ಕೆ ಪ್ರತಿ ಬಾರಿಯೂ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇರೋದು ಸ್ವತಃ ಅದೇ ಪಕ್ಷದ ಸಚಿವರುಗಳು, ಅದೇ ಇಲಾಖೆಯ ವಾರು ಇರುವಂತಹ ಕಾರ್ಯದರ್ಶಿಗಳು.
ಈಗ ನೇರವಾಗಿ ಸ್ಪೀಕರ್ ಅವರೇ ಬಹಳಷ್ಟು ಬೇಸರವನ್ನು ವ್ಯಕ್ತಪಡಿಸಿ ಸದನದಿಂದಲೇ ಎದ್ದು ಹೋಗಿದ್ರು. ಈಗ ಅದಾದ ಮೇಲೆ ಸಿಎಂ ಅವರು ಪತ್ರವನ್ನು ಬರೆದಿದ್ದಾರೆ, ಮತ್ತೊಂದು ಕಡೆಗೆ CS ಅವರು ಪತ್ರವನ್ನು ಬರೆದಿದ್ದಾರೆ. ಏನೆಲ್ಲ ಸಾರಾಂಶಗಳಿದೆ? ಜಗದೀಶ್, ಇದು ಸರ್ಕಾರಕ್ಕೆ ತೀವ್ರ ಮುಜುಗರವನ್ನ ಉಂಟು ಮಾಡುವಂತ ಪ್ರಕರಣ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ನೋಡಿ, ಸದನದಲ್ಲಿ ಆಗ್ತಿರೋದು ಏನು, 2023ರಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಂತ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಲ್ಲಿ ತನಕ ಅಂದ್ರೆ 2023ರಿಂದ ಇವತ್ತಿನ ದಿನಾಂಕ 16/3/2026 ತನಕ 16ನೇ ವಿಧಾನಸಭೆಯ ಒಟ್ಟು 9 ಅಧಿವೇಶನಗಳನ್ನ ನಡೆಸ್ತಾ ಇದೆ. ಇದು 9ನೇ ಅಧಿವೇಶನ. ಈ 9 ಅಧಿವೇಶನದಲ್ಲೂ ಸಹ ಶಾಸಕರು ಯಾವುದೇ ಪಕ್ಷದಲ್ಲಿ ಇರಲಿ ಅವರು ಸರ್ಕಾರಕ್ಕೆ ಕೇಳಿದಂತ ಪ್ರಶ್ನೆಗಳು ಒಟ್ಟು ಎಷ್ಟು ಅಂದ್ರೆ 245. ಇದರಲ್ಲಿ ಸಮರ್ಪಕವಾಗಿ ಉತ್ತರ ಸಿಕ್ಕಿರೋ ಅಂತದ್ದು ಕೇವಲ 90ಕ್ಕೆ ಮಾತ್ರ. ಹಾಗಾದ್ರೆ ಬಾಕಿ ಉಳಿದಂತ ಪ್ರಶ್ನೆಗಳ ಕತೆ ಏನು? ಉತ್ತರವನ್ನ ಕೊಡ್ಲಿಕ್ಕೆ ಸರ್ಕಾರಕ್ಕೆ ಆಗ್ಲಿಲ್ವಾ? ಯಾವ ಸಚಿವರುಗಳು ಯಾವ ಇಲಾಖೆಗೆ ಯಾವ ಶಾಸಕರು ಪತ್ರವನ್ನ ಬರೆದಿದ್ರು, ಪ್ರಶ್ನೆಯನ್ನ ಕೇಳಿದ್ರು, ಅದಕ್ಕೆ ಯಾಕೆ ಉತ್ತರವನ್ನ ಕೊಟ್ಟಿಲ್ಲ? ಈ ವಿಷಯ ಸದನದಲ್ಲಿ ಪ್ರಸ್ತಾಪ ಆಯಿತು ವಿಧಾನಸಭೆಯಲ್ಲಿ. ಇದರ ಮುಂದುವರೆದ ಭಾಗವಾಗಿ ಖುದ್ದು ಸ್ಪೀಕರ್ ಇದ್ರ ಬಗ್ಗೆ ಮಾತನ್ನ ಆಡಿದ್ರು. ಯಾವಾಗ ಬಿಜೆಪಿಯ ಶಾಸಕ ಕಾರ್ಕಳದ ಸುನೀಲ್ ಕುಮಾರ್ ಈ ಒಂದು ವಿಚಾರವನ್ನ ಸದನದಲ್ಲಿ ಪ್ರಶ್ನೆ ಮಾಡಿ 245 ಪ್ರಶ್ನೆಗಳಿಗೆ ಕೇವಲ 90 ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನ ಬಂದಿದೆ. ತಾವು ಸಭಾಧ್ಯಕ್ಷರು ಸಭಾಧ್ಯಕ್ಷ ಸ್ಥಾನದಲ್ಲಿ ಕುಳಿತಿದ್ದೀರಿ, ಸದನದಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಉತ್ತರವನ್ನ ತರಿಸಬೇಕಾಗಿರುವಂತ ಗುರುತರ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತ ಸ್ಪೀಕರ್ ಕಡೆ ಬೊಟ್ಟು ಮಾಡಿ ತೋರಿಸಿದ್ರು. ತತ್ಕ್ಷಣವೇ ಎಚ್ಚೆತ್ತುಕೊಂಡಂತ ಸ್ಪೀಕರ್ UT ಖಾದರ್ ನೇರವಾಗಿ ಸದನಕ್ಕೆ ಹೇಳಿದ್ರು, 245 ಪ್ರಶ್ನೆಗಳಲ್ಲಿ ಉತ್ತರ ಬಂದಿರೋದು ಕೇವಲ 90, ನನಗೆ ಇದು ತೀವ್ರ ಅಸಮಾಧಾನವನ್ನ ಉಂಟು ಮಾಡ್ತಾ ಇದೆ ಅಂತ. ಯಾವಾಗ ಸಭಾಧ್ಯಕ್ಷರ ಸ್ಥಾನದಲ್ಲಿ ಕೂತು ಸಭಾಧ್ಯಕ್ಷ UT ಖಾದರ್ ಅವರು ನೇರವಾಗಿ ಸರ್ಕಾರಕ್ಕೆ ಚಾಟಿಯನ್ನ ಬೀಸಿದ್ರು, ಎಚ್ಚೆತ್ತುಕೊಂಡಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸಚಿವ ಸಂಪುಟದ ಎಲ್ಲಾ ಸಚಿವರಿಗೂ ಕೂಡ ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಇರೋ ಅಂತ ಅಂಶ 2023ರಿಂದ ಇವತ್ತಿನ ತನಕ ಒಟ್ಟು 9 ಅಧಿವೇಶನಗಳು ನಡೀತಾ ಇದ್ದು ಇದು 9ನೇ ಅಧಿವೇಶನ ಆಗಿದೆ. ಇಲ್ಲಿ ತನಕ 245 ಪ್ರಶ್ನೆಗಳಿಗೆ ಕೇವಲ 90ಕ್ಕೆ ಮಾತ್ರ ಉತ್ತರ ಬಂದಿದೆ. ಹಾಗಾದ್ರೆ ಬಾಕಿ ಪ್ರಶ್ನೆಗಳಿಗೆ ಉತ್ತರ ಯಾಕೆ ಬಂದಿಲ್ಲ? ನಮ್ಮ ಪಕ್ಷದ ಶಾಸಕರಿರ್ಬೋದು, ಅನ್ಯ ಪಕ್ಷದ ಶಾಸಕರಿರ್ಬೋದು, ಶಾಸಕರು ಕೇಳದಂತ ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾಗಿರೋದು ಸಚಿವರ ಗುರುತರ ಜವಾಬ್ದಾರಿ. ನೀವು ಉತ್ತರವನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಚರ್ಚೆ ಮಾಡ್ಲಿಕ್ಕಾಗಲ್ಲ, ವಿಷಯ ಮುಂದಕ್ಕೆ ಹೋಗಲ್ಲ, ಇನ್ನು ಸರ್ಕಾರಕ್ಕೆ ಇದು ತೀವ್ರ ಮುಜುಗರವನ್ನ ಉಂಟು ಮಾಡುತ್ತೆ ಅನ್ನೋ ವಿಷಯವನ್ನ ಪತ್ರದಲ್ಲಿ ಉಲ್ಲೇಖಿಸಿ ತಮ್ಮ ಸಚಿವ ಸಂಪುಟದಲ್ಲಿ ಇರುವಂತ ಪ್ರತಿಯೊಬ್ಬ ಸಚಿವರಿಗೂ ಕೂಡ ಅವರು ಪತ್ರವನ್ನ ಬರೆದಿದ್ದಾರೆ. ಈ ಪತ್ರದಿಂದ ಎಚ್ಚೆತ್ತುಕೊಂಡಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಯಾವ್ಯಾವ ಇಲಾಖೆಯ ಪ್ರಶ್ನೆಗಳು ಸಮರ್ಪಕವಾಗಿ ಉತ್ತರ ಬಂದಿಲ್ಲ, ಆಯಾ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಅಪರ ಕಾರ್ಯದರ್ಶಿಗಳಿಗೆ ಪ್ರತ್ಯೇಕವಾಗಿ ಕಾರಣ ಕೇಳಿ 7 ಇಲಾಖೆಯ ಸಚಿವರು ಇಲಾಖೆಯ ಕಾರ್ಯದರ್ಶಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಆ ಪ್ರತಿ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಜಗದೀಶ್, ನೇರವಾಗಿ ಹೇಳೋದಾದ್ರೆ ಇದು ನಿಜಕ್ಕೂ ಕೂಡ ಸರ್ಕಾರಕ್ಕೆ ತೀವ್ರ ಮುಜುಗರವನ್ನ ಉಂಟು ಮಾಡೋ ಅಂತ ಪ್ರಕರಣ. ಕಂದಾಯ ಇಲಾಖೆಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾ, ಲೋಕೋಪಯೋಗಿ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅಮಲಾನ್ ಆದಿತ್ಯ ಬಿಸ್ವಾಸ್, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ಆರ್ ಗಿರೀಶ್, ಸಾರಿಗೆ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ಡಾಕ್ಟರ್ NV ಪ್ರಸಾದ್, ವಸತಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ಮೋಹನ್ ರಾಜ್, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ಡಾಕ್ಟರ್ ಶ್ಯಾಮ್ಲಾ ಇಕ್ಬಾಲ್, ಪಶುಸಂಗೋಪನೆ, ಪಶುವೈದ್ಯಕೀಯ ವಿಜ್ಞಾನ ಮತ್ತು ಮೀನುಗಾರಿಕೆ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ಆರ್ ವಿನೋದ್ ಪ್ರಿಯಾ, ಇವರುಗಳಿಗೆ ಪತ್ರವನ್ನ ಖುದ್ದು ಶಾಲಿನಿ ರಜನೀಶ್ ಅವರು ಕಾರಣ ಕೇಳಿ ಬರೆದಿದ್ದಾರೆ. ಇದ್ರ ಜೊತೆ ಪ್ರತ್ಯೇಕವಾದಂತಹ ಒಂದು ಪತ್ರವನ್ನ ಬರೆದು ವಿಧಾನಸಭೆಯ ಕಾರ್ಯದರ್ಶಿ MK ವಿಶಾಲಾಕ್ಷಿ ಅವ್ರಿಗೆ ಸದನದಲ್ಲಿ ಮಾನ್ಯ ಸಭಾಧ್ಯಕ್ಷರು ಪ್ರಸ್ತಾಪ ಮಾಡಿರೋ ಅಂತ ವಿಷಯವನ್ನ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಎಚ್ಚೆತ್ತುಕೊಂಡಿದೆ. ಖುದ್ದು ಮುಖ್ಯಮಂತ್ರಿಗಳು ಎಲ್ಲಾ ಸಚಿವರಿಗೂ ಪತ್ರವನ್ನ ಬರೆದಿದ್ದಾರೆ. ಮುಖ್ಯಮಂತ್ರಿಗಳ ಪತ್ರವನ್ನ ಅನುಸರಿಸಿ ನಾನು 7 ಇಲಾಖೆಯ ಅಧಿಕಾರಿಗಳಿಗೆ ಕಾರಣ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಿದ್ದೀನಿ, ಈ ವಿಷಯವನ್ನ ತಾವು ಸಭಾಧ್ಯಕ್ಷರ ಗಮನಕ್ಕೆ ತರಬೇಕು ಅಂತ ಹೇಳಿ ಈ 7 ಅಧಿಕಾರಿಗಳಿಗೆ ಬರೆದಿರೋ ಅಂತ ಕಾರಣ ಕೇಳಿ ನೋಟಿಸ್ ಪತ್ರ ಏನಿದೆ ಅದನ್ನ ಲಗತ್ತಿಸಿ ಒಂದು ಕವರಿಂಗ್ ಲೆಟರ್ನ ಮಾಡಿ ನೇರವಾಗಿ ಸರ್ಕಾರದ ವಿಧಾನಸಭೆಯ ಕಾರ್ಯದರ್ಶಿ MK ವಿಶಾಲಾಕ್ಷಿ ಅವರಿಗೆ ಪತ್ರವನ್ನ ಬರೆದು ಸಭಾಧ್ಯಕ್ಷರು ಇವತ್ತು ಪ್ರಸ್ತಾಪ ಮಾಡಿರೋ ಅಂತ ವಿಚಾರಕ್ಕೆ ಸರ್ಕಾರ ಉತ್ತರವನ್ನ ಕೊಡುತ್ತೆ ಸದ್ಯದಲ್ಲೇ ಅನ್ನೋ ಒಂದು ಮಾತನ್ನ ಹೇಳೋದ್ರ ಮುಖಾಂತರ ಸರ್ಕಾರ ಇವತ್ತು ತೀವ್ರ ಮುಜುಗರಕ್ಕೊಳಗಾಗಿದೆ. ಖುದ್ದು ಸಚಿವರಿಗೆ ಮುಖ್ಯಮಂತ್ರಿಗಳ ಪತ್ರ, ಇನ್ನೊಂದು ಕಡೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಂದ 7 IAS ಅಧಿಕಾರಿಗಳಿಗೆ ಕಾರಣ ಕೇಳಿ ನೋಟಿಸ್, ಇದನ್ನ ಮಾಡೋದ್ರ ಮುಖಾಂತರ
ತೀವ್ರ ಮುಜುಗರವನ್ನ ಸರ್ಕಾರ ಇವತ್ತು ಎದುರಿಸ್ತಾ ಇದೆ. ಯಾವುದೇ ಪಕ್ಷದ ಶಾಸಕರು ಇರ್ಬೋದು, ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದಾಗ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನ ಕೊಡೋ ಜವಾಬ್ದಾರಿ ಸರ್ಕಾರಕ್ಕೆ ಇರುತ್ತೆ, ಸರ್ಕಾರದ ಸಚಿವರಿಗಿರುತ್ತೆ, ಆಯಾ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ, ಅಪರ ಕಾರ್ಯದರ್ಶಿಗಳಿಗೆ ಇರುತ್ತೆ. ಬಟ್ ಇದು ಯಾವುದೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದು ಈಗ ಸಾಬೀತಾಗ್ತಾ ಇದೆ. ಇದು ಎಲ್ಲಾ ಪತ್ರದ ಎಕ್ಸ್ಕ್ಲೂಸಿವ್ ಕಾಪಿ ನ್ಯೂಸ್ ಫಸ್ಟ್ಗೂ ಕೂಡ ಲಭ್ಯ ಆಗಿದೆ. ಜಗದೀಶ್, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.